Children, welcome to the class again. Dear children, here we can see the picture of mountaineering. So again, welcome to the class. In previous session we have already studied about the lesson Journey to the Top. It is an autobiography of Bachendri Pal. So today we are going to discuss with the fifth paragraph. It's a part 2 of our lesson. Her mentor, Brigadier Gansing, the director of the National Adventure Foundation, its short form of National Adventure Foundation is NAF, came to Uttarakashi in February 1983 to run an adventure course for teachers at the NIM. He selected 7 local educated women, including Bachendri, for scholarship. Bhagirathi Seven Sisters Adventure Club was set up by him after he came to know Bachendri Pal that the poor could use their mountaineering skill to make a living. This was a unique organization of girls and women to help other girls to find adventure. This scheme would take care of the monetary worries of trained girls and women. Bachendri, whose family was under economic pressure, became an instructor here and reduced their financial burden. Her mentor, Brigadier Gansing. Who was her mentor? Her mentor name is Brigadier Gansing. ಮೆಂಟರ್ ಅಂತಂದರೆ ಏನು? ನಿರ್ದೇಶನ ಕೊಡುವವರು. ಪರ್ವತಾರೋಹಣವನ್ನು ಮಾಡಲಿಕ್ಕೆ ನಿರ್ದೇಶನವನ್ನು ಕೊಡ್ತಿರ್ತಕ್ಕಂಥ ಅಥವಾ ಪರ್ವತಾರೋಹಣವನ್ನು ಮಾಡಲಿಕ್ಕೆ ಕೋಚ್ ಕೊಡ್ತಿರ್ತಕ್ಕಂಥವ್ರ ಹೆಸರು ಏನಾಗಿತ್ತು ಅಂತಂದ್ರೆ ಬ್ರಿಗೇಡಿಯರ್ ಗ್ಯಾನ್ಸಿಂಗ್ ಅಂತ ಆಗಿತ್ತು. ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್. ಆ ಬ್ರಿಗೇಡಿಯರ್ ಗ್ಯಾನ್ಸಿಂಗ್ ಏನಾಗಿದ್ದರು ಅಂತಂದ್ರೆ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್, ಅದರ ನಿರ್ದೇಶಕರಾಗಿದ್ದರು. ಇದರ ಶಾರ್ಟ್ ಫಾರ್ಮ್ ಬಂದುಬಿಟ್ಟು NAF ಅಂಥೇಳಿ ಬರುತ್ತೆ. NAF ಎಕ್ಸ್ಪಾಂಡ್ NAF ಅಂಥೇಳಿ ಅಕಸ್ಮಾತ್ ಎಕ್ಸಾಮ್ ಒಳಗೆ ರೈಸ್ ಆಯಿತು ಅಂತಂದರೆ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ ಅನ್ನುವಂಥದ್ದು ಆನ್ಸರ್ ಬರೀಬೇಕು. ಕೇಮ್ ಟು ಉತ್ತರಕಾಶಿ ಇನ್ ಫೆಬ್ರವರಿ 1983 ಟು ರನ್ ಆ್ಯಂಡ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಅಟ್ ದ NIM. ಈತ ಉತ್ತರಕಾಶಿಗೆ ಬಂದಿದ್ದ ಯಾವಾಗ ಅಂತಂದ್ರೆ 1983 ಒಳಗೆ. ಯಾಕೆ ಬಂದಿದ್ದರು ಅಂತಂದ್ರೆ ರನ್ ಆ್ಯಂಡ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಅಟ್ NIM. ಆ NIM ಅಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚರ್ಸ್ಗಳಿಗೆ ಟ್ರೈನ್ ಮಾಡಲಿಕ್ಕೆ ಅಂದರೆ ಟ್ರೈನಿಂಗ್ ಕೊಡಲಿಕ್ಕೆ ಬಂದಿದ್ದರು. ಈ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವುಮೆನ್ ಇನ್ಕ್ಲೂಡಿಂಗ್ ಬಚೇಂದ್ರಿ ಫಾರ್ ಸ್ಕಾಲರ್ಶಿಪ್. ಅಲ್ಲಿ ಇರ್ತಕ್ಕಂಥ 7 ಜನ ಹೆಣ್ಣು ಮಕ್ಕಳನ್ನು ಆತ ಸ್ಕಾಲರ್ಶಿಪ್ಗಾಗಿ ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಬಚೇಂದ್ರಿಯ ಹೆಸರು ಇರುತ್ತೆ. ಭಾಗೀರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ಅನ್ನುವಂಥ ಕ್ಲಬ್ಬನ್ನು ಸ್ಥಾಪನೆ ಮಾಡಿ ವಾಸ್ ಸೆಟಪ್ ಬೈ ಹಿಮ್. ಆತ ಸ್ಥಾಪನೆ ಮಾಡ್ತಾನೆ, ಅವನಿಂದ ಅದು ಸ್ಥಾಪಿಸಲ್ಪಡುತ್ತೆ. ಯಾವ ಒಂದು ಕ್ಲಬ್ ಸ್ಥಾಪನೆ ಆಗುತ್ತೆ? ಭಾಗೀರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್ ವಾಸ್ ಸೆಟಪ್ ಬೈ ಹಿಮ್ ಆಫ್ಟರ್ ಹಿ ಕೇಮ್ ಟು ನೋ ಥ್ರೂ ಬಚೇಂದ್ರಿ ಪಾಲ್ ದ್ಯಾಟ್ ದ ಪುವರ್ ಕುಡ್ಸ್ ಯೂಸ್ ದೇರ್ ಮೌಂಟೇನಿಯರಿಂಗ್ ಸ್ಕಿಲ್ ಟು ಮೇಕ್ ಅ ಲಿವಿಂಗ್. ಇಲ್ಲಿ ಬರ್ತಕ್ಕಂಥ ಸ್ಕಾಲರ್ಶಿಪ್ಪಿಂದ ಬಡತನದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಲೈಫನ್ನು ಸಾಗಿಸ್ಕೋಬೋದಿತ್ತು, ಅದು ಹೆಲ್ಪ್ ಮಾಡ್ತಿತ್ತು ಈ ಒಂದು ಕ್ಲಬ್. ಯಾವುದದು? ಭಾಗೀರಥಿ ಸೆವೆನ್ ಸಿಸ್ಟರ್ಸ್ ಅಡ್ವೆಂಚರ್ ಕ್ಲಬ್. ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ monetary worries of trained girls and women. Bachendri, whose family was under economic pressure, became an instructor here and reduced their financial burden. ಈ ಒಂದು ಕ್ಲಬ್ಬನ್ನು ಸೇರಿದಾದಮೇಲೆ ಬಚೇಂದ್ರಿಯ ಕೆಲವೊಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳು ಅಷ್ಟು ಸರಿಯಾಗಿರಲಿಲ್ಲ ಆಕೆ ಫ್ಯಾಮಿಲಿದು. ಆದರೆ ಈ ಒಂದು ಕ್ಲಬ್ಬನ್ನು ಸೇರಿದಾದಮೇಲೆ ಆ ಎಲ್ಲ ವರೀಸ್ಗಳನ್ನು ಆಕೆ ಸ್ವಲ್ಪ ಮರೆತು ತನ್ನ ಅಚೀವ್ಮೆಂಟ್ ಕಡೆ ಗಮನ ಕೊಡಲಿಕ್ಕೆ ಸಹಾಯ ಆಯಿತು ಅನ್ನುವಂಥದ್ದು. ಸೊ ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಇನ್ 1984. ಬಚೇಂದ್ರಿ ಸೆಲೆಕ್ಟ್ ಆಗ್ತಾಳೆ ಯಾವುದಕ್ಕೆ? ಎಕ್ಸ್ಪಿಡಿಷನ್ ಅಂತಂದರೆ ದಂಡಯಾತ್ರೆ. ಆ ದಂಡಯಾತ್ರೆ ಎವರೆಸ್ಟನ್ನು ಏರುವಂಥ ದಂಡಯಾತ್ರೆಗೆ ಆಕೆ ಸೆಲೆಕ್ಟ್ ಆಗ್ತಾಳೆ. ಯಾವಾಗ ಅಂತಂದರೆ ಇನ್ 1984. ದಿಸ್ ವಾಸ್ ದ ಮಿಕ್ಸ್ಡ್ ಎಕ್ಸ್ಪಿಡಿಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್ ದ ಅಪಾರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ಇದೊಂದು ಮಿಕ್ಸ್ಡ್ ಎಕ್ಸ್ಪಿಡೇಷನ್ ಅಂತಂದ್ರೆ ಮಿಶ್ರಿತವಾದ ದಂಡಯಾತ್ರೆ ಆಗಿರ್ತೈತೆ. ಅಂದರೆ ಇದು ಬರೀ ಇಂಡಿಯಾದವ್ರಿಗೆ ಅಷ್ಟೇ ಸೀಮಿತವಾಗಿರುವುದಿಲ್ಲ, ಅದರ್ ಕಂಟ್ರೀಸಿಗೂ ಅಲ್ಲಿಂದನೂ ಮಹಿಳೆಯರು ಬಂದು ಆಟವನ್ನು ಆಡುವಂಥ ಒಂದು ದಂಡಯಾತ್ರೆ ಆಗಿರುತ್ತೆ. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡೇಷನ್ ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್
ಇದರ ಮೂಲ ಉದ್ದೇಶ ಏನಾಗಿರುತ್ತೆ, ಮುಖ್ಯ ಉದ್ದೇಶ ಅಂತಂದ್ರೆ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್ ದ ಅಪಾರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ಆ ಮೌಂಟ್ ಎವರೆಸ್ಟನ್ನು ಏರಲಿಕ್ಕೆ ಮಹಿಳೆಯರನ್ನು ತಯಾರು ಮಾಡುವುದು ಈ ಒಂದು ದಂಡಯಾತ್ರೆ ಉದ್ದೇಶವಾಗಿರುತ್ತೆ. ಟಿಲ್ ದೆನ್ 4 ವುಮೆನ್ ಇನ್ ದ ವರ್ಲ್ಡ್ ಹ್ಯಾಡ್ ಸ್ಕೇಲ್ ದ ಪೀಕ್. ಬೇರೆ ದೇಶದಿಂದ 4 ಮಹಿಳೆಯರು ಆಲ್ರೆಡಿ ಏನು ಮಾಡಿರ್ತಾರೆ, ಆ ಒಂದು ಮೌಂಟ್ ಎವರೆಸ್ಟನ್ನು ಏರಿರ್ತಾರೆ ಅಥವಾ ಸ್ಕೇಲ್ ಮಾಡಿರ್ತಾರೆ. ದ ಟೀಮ್ ಕಾಂಪ್ರೈಸ್ಡ್ 7 ವುಮೆನ್ ಆ್ಯಂಡ್ 11 ಮೆನ್ ಆ್ಯಂಡ್ ದಿಸ್ ವಾಸ್ ಬಚೇಂದ್ರೀಸ್ ಫಸ್ಟ್ ರಿಯಲ್ ಎಕ್ಸ್ಪಿಡೇಷನ್. ಇಲ್ಲಿರ್ತಕ್ಕಂತಹ ಈ ಒಂದು ಟೀಮನ್ನು ಏನು ರೆಡಿ ಮಾಡ್ತಾರಲ್ಲ, ಈಕೆಯ ಎಕ್ಸ್ಪಿಡೇಷನ್ ಟೀಮ್ ಎಷ್ಟು ಜನರನ್ನು ಒಳಗೊಂಡಿರುತ್ತೆ ಅಂತಂದರೆ 7 ಜನ ಮಹಿಳೆಯರು ಮತ್ತು 11 ಜನ ಪುರುಷರನ್ನು ಒಳಗೊಂಡು ಈ ಟೀಮ್ ರಚನೆ ಆಗಿರುತ್ತೆ. ಇಂಜೂರ್ಡ್ ಅಂತಂದರೆ ನೋವು, ಕವೆಟೆಡ್ ಆಸೆ ಪಡು, ಆಟೋಬಯೋಗ್ರಫಿ ಆತ್ಮಕಥನ. ದೇ ಫೇಸ್ಡ್ ಮೆನಿ ಸೆಟ್ಬ್ಯಾಕ್ಸ್ including an avalanche and injuries. A sudden landslide injured the members of her team. They faced many setbacks. Setbacks ಅಂತಂದ್ರೆ ಹಿನ್ನಡೆ. ಪರ್ವತ ಏರುವುದು ಅಂತಂದ್ರೆ ದಟ್ ಇಸ್ ನಾಟ್ ಅ ಈಸಿ ಟಾಸ್ಕ್. ಅದು ಒಂದು ಸುಲಭವಾದ ಕೆಲಸವಲ್ಲ. ಅಲ್ಲಿ ಅವರು ಏರಬೇಕಾದ್ರೆ ಅವರು ಹಲವಾರು ಹಿನ್ನಡೆಗಳನ್ನು ಅನುಭವಿಸ್ತಾರೆ. ಇನ್ಕ್ಲೂಡಿಂಗ್ ಆ್ಯನ್ ಅವಲಾಂಚೆ. ಅವಲಾಂಚ್ ಅಂತಂದ್ರೆ ಹಿಮಪಾತವಾಗ್ತಿರ್ತೈತಿ. ಮೌಂಟ್ ಎವರೆಸ್ಟ್ ಯಾವುದರಿಂದ ಕೂಡಿತಿ ಅಂತಂದ್ರೆ ಹಿಮದಿಂದ ಆವೃತವಾದ ಒಂದು ಪರ್ವತವಾಗೈತಿ. ಇವರು ಏರುವ ಸಮಯದಲ್ಲಿ ಹಿಮಪಾತಗಳು ಆಗ್ತಾವ. ಆ್ಯಂಡ್ ಇಂಜುರೀಸ್, ಹಲವಾರು ಗಾಯಗಳಾಗ್ತಾವ. ಡಿಯರ್ ಚಿಲ್ಡ್ರನ್, ಹ್ಯಾವ್ ಯು ಹಿಯರ್ಡ್ ಅಬೌಟ್ ಹನುಮಂತಪ್ಪ ಕೊಪ್ಪದ್ ಹೂ ವಾಸ್ ಡೈಡ್ ಇನ್ ಅವಲಾಂಚೆ? ಆತ ಸಹಿತ ಹಿಮಪಾತದಲ್ಲಿ ತೀರಿಕೊಂಡ ಒಬ್ಬ ಸೈನಿಕ. ನಿಮಗೆ ಗೊತ್ತಿರ್ಬೋದು, ಹನುಮಂತಪ್ಪ ಕೊಪ್ಪದ್ ಅನ್ನುವಂತಹ ಒಬ್ಬ ಸೈನಿಕ ತೀರಿ ಹೋಗ್ತಾನ. ಅದು ಯಾವುದರಿಂದ ಅಂತಂದ್ರೆ ಬಿಕಾಸ್ ಆಫ್ ಅವಲಾಂಚೆ, ಹಿಮಪಾತದಿಂದ. ಅಲ್ಲಿ ಅಷ್ಟು ಮೈ ಕೊರೆಯುವ ಚಳಿಯಲ್ಲಿ ರಕ್ತ ಹೆಪ್ಪುಗಡ್ತೈತಿ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವರು ಪರ್ವತವನ್ನು ಏರುವ ಚಾಲೆಂಜನ್ನು ಮಾಡ್ಕೊತಾರೆ. ಸಡನ್ ಲ್ಯಾಂಡ್ ಸ್ಲೈಡ್ ಇಂಜೂರ್ಡ್ ದ ಮೆಂಬರ್ಸ್ ಆಫ್ ಹರ್ ಟೀಮ್. ಅಲ್ಲಿರ್ತಕ್ಕಂಥ ಸಡನ್ ಲ್ಯಾಂಡ್ ಸ್ಲೈಡ್ ಅಂತಂದ್ರೆ ಭೂಕುಸಿತ ಏನು ಮಾಡುತ್ತೆ, ಅಲ್ಲಿರ್ತಕ್ಕಂಥ ಕೆಲವು ಸದಸ್ಯರಿಗೆ, ಈಕೆಯ ಗುಂಪಿನ ಸದಸ್ಯರಿಗೆ ನೋವನ್ನು ಮಾಡುತ್ತೆ, ಗಾಯಗಳನ್ನು ಮಾಡುತ್ತೆ. ಹವೆವರ್ ಬಚೇಂದ್ರಿ ಪಾಲ್ ಕಂಟಿನ್ಯೂಡ್ ಹರ್ ಕ್ಲೈಂಬ್ ಟು ರೀಚ್ ದ ಪೀಕ್ ಆನ್ May 23, 1984. May 23, 1984 ಈಕೆ ಯಾವುದೇ ಹಠ ಬಿಡದೆ ಏನು ಮಾಡ್ತಾಳೆ, ಏನು ಬಂದದ್ದು ಬರಲಿ ಅಂಥೇಳಿ ಏರಿ ಮೌಂಟ್ ಎವರೆಸ್ಟನ್ನು ಏರಿಬಿಡ್ತಾಳೆ. ಬಚೇಂದ್ರಿ ಕಾಂಕರ್ಡ್ ದ ಸಮಿಟ್ ಆಫ್ ಸಾಗರಮಾತಾ, ದ ನೇಪಾಲಿ ನೇಮ್ ಆಫ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟಿನ ತುತ್ತ ತುದಿಗೆ ನೇಪಾಳದೊಳಗೆ ಏನಂತ ಕರೀತಾರೆ ಅಂತಂದ್ರೆ ಸಾಗರಮಾತಾ ಅಂಥೇಳಿ ಕರೀತಾರೆ. ಸಮಿಟ್ ಆಫ್ ಸಾಗರಮಾತಾ ಅಂತ. ಸಮಿಟ್ ಅಂದರೆ ಟಾಪ್ ಆಫ್ ದ ಮೌಂಟೇನ್. ತುತ್ತ ತುದಿ ಅಂತ ಏನು ಕರಿತೀವಲ್ಲ, ದಟ್ ಇಸ್ ಕಾಲ್ಡ್ ಸಮಿಟ್. ಮೌಂಟ್ ಎವರೆಸ್ಟಿನ ತುತ್ತ ತುದಿಯನ್ನು ಆಕೆ ಮುಟ್ತಾಳೆ. ಯಾವಾಗ ಮುಟ್ತಾಳೆ? ವೆನ್ ಶಿ ಕ್ಲೈಮ್ಡ್ or when she reached the top of the mountain or summit of the Mount Everest on May 23, 1984. What is the Nepali name of the Mount Everest? Sagarmata. At 1:07 PM 1:07 ಆಕೆ ಏನು ಮಾಡ್ತಾಳೆ, ಆ ಒಂದು ಪರ್ವತವನ್ನು ಏರಿ ಮುಗಿಸ್ತಾಳೆ. ಇಟ್ ವಾಸ್ ಡಿಫಿಕಲ್ಟ್ ಕ್ಲೈಂಬ್ ಆಫ್ ಓವರ್ 29,028 ಫೀಟ್. ಎಷ್ಟು ಫೀಟ್ ಅದ ಅದು? 29,028 ಫೀಟ್ ಅದ. ಎಷ್ಟು ಎತ್ತರ ಅದ ಅಂತಂದ್ರೆ, ಎಷ್ಟು ಮೀಟರ್ ಎತ್ತರ ಅದ ಅಂತಂದ್ರೆ 18,848 ಮೀಟರ್ ಎತ್ತರ ಅದ. ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ಆದರೆ ಆಕೆಯ ಕನಸು ಈಗ ಏನಾಗಿಬಿಡ್ತು, ನಿಜವಾಗಿ ಬಿಡ್ತು. ಅಟ್ ದಿಸ್ ಮೂಮೆಂಟ್ ಆಫ್ ಜಾಯ್ ಬಚೇಂದ್ರಿ ಪಾಲ್ ರೈಟ್ಸ್. ಈ ಒಂದು ಸಂತೋಷದ ಸಮಯದಲ್ಲಿ ಆಕೆ ಒಂದು ಬರಹವನ್ನು ಬರೀತಾಳೆ ಅಥವಾ ಒಂದು ಥಾಟನ್ನು ಬರೀತಾಳೆ. ಅದೇನಾಗಿತ್ತು? My thoughts went to my father and mother who taught us the value of struggle and the value of efforts. Bachendri Pal writes, my thoughts went to my father and mother who taught us the value of struggle and the value of efforts. ಆ ಬಚೇಂದ್ರಿ ಪಾಲ ತನ್ನ ಒಂದು ಬರವಣಿಗೆಯಲ್ಲಿ ಬರೀತಾಳೆ ಏನಂತಂದ್ರೆ, my thoughts went to my father. ನನ್ನ ತಂದೆ ತಾಯಿಗಳು ನನಗೇನು ಮಾಡಾಕತ್ತಾರ ಅಂತಂದ್ರೆ ಅವರೇ ಹೆಲ್ಪ್ ಮಾಡಿದ್ದಾರೆ. ನನಗೇನು ಸ್ಟ್ರಗಲ್ಗಳನ್ನು, ಹೋರಾಟಗಳನ್ನು ಮಾಡಿಕೊಂಡು ನಾ ಯಾವ ರೀತಿಯಾಗಿ ನನ್ನ ಒಂದು ಗುರಿಯನ್ನು ಮುಟ್ಟಬೇಕು ಅನ್ನೋದನ್ನು ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂಥೇಳಿ ಹೇಳ್ತಾರೆ. ಬಚೇಂದ್ರೀಸ್ ಮೌಂಟೇನರಿಂಗ್ ಎಕ್ಸಲೆನ್ಸ್ ಹ್ಯಾಸ್ ಬೀನ್ ಹಾನರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್, the Arjuna Award, the highly coveted Padma Shri as well as the National Adventure Award. Among the other major awards, Bachendri was awarded the Yash Bharati Award by the Government of Uttar Pradesh, Gold Medal by the Indian Mountaineering Foundation as well as an award from the Department of Education, Uttar Pradesh State.
and the Lifetime Achievement Award by Kolkata Sports Journalist Association. Bachchandri Paul awarded by so many awards. This 8th paragraph tells us about the awards what she has given. Bachendri's mountaineering excellence has been honored by the government of India. ಭಾರತ ಸರ್ಕಾರದಿಂದನೂ ಆಕೆ ಪ್ರಶಸ್ತಿಯನ್ನು ಪಡೆದುಕೊಳ್ತಾಳೆ. ಅದೇ ರೀತಿ ಹೈಯೆಸ್ಟ್ ಸ್ಪೋರ್ಟ್ ಅವಾರ್ಡ್ ದ ಅರ್ಜುನ ಅವಾರ್ಡ್, ಕ್ರೀಡಾ ಕ್ಷೇತ್ರದಲ್ಲಿ ನೀಡ್ತಕ್ಕಂಥ ಅತ್ಯುನ್ನತವಾದ ಪ್ರಶಸ್ತಿ ಯಾವುದು ಅಂತಂದರೆ ಅರ್ಜುನ ಅವಾರ್ಡ್ ಆಗಿರುತ್ತೆ. ಅದನ್ನು ಸಹಿತ ಆಕೆ ಪಡ್ಕೋತಾಳೆ. ದ ಹೈಲಿ ಕವೆಟೆಡ್ ಪದ್ಮಶ್ರೀ ಅವಾರ್ಡು, ಇದನ್ನು ನಾವು ಆಸ್ಕರ್ ಅವಾರ್ಡ್ ಅಂತ ಹೇಳಿನೂ ಕರಿತೀವಿ. ಅತ್ಯಂತ ಪ್ರಭಾವಿತವಾದ ಪ್ರಶಸ್ತಿ ಯಾವುದಾಗಿರುತ್ತೆ, ಪದ್ಮಶ್ರೀ ಪ್ರಶಸ್ತಿ ಆಗಿರುತ್ತೆ, ಅದನ್ನು ಆಕೆ ಪಡ್ಕೋತಾಳೆ. ಅದೇ ರೀತಿ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಈ ಅವಾರ್ಡನ್ನು ಪಡ್ಕೋತಾಳೆ. ಅಮಾಂಗ್ ದ ಅದರ್ ಮೇಜರ್ ಅವಾರ್ಡ್ಸ್ ಬಚೇಂದ್ರಿ ವಾಸ್ ಅವಾರ್ಡೆಡ್ ದ ಯಶ್ ಭಾರತಿ ಅವಾರ್ಡನ್ನು ಪಡ್ಕೋತಾಳೆ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ಯಾವ ಒಂದು ಪ್ರಶಸ್ತಿಯನ್ನು ಆಕೆ ಉತ್ತರ ಪ್ರದೇಶ್ ಸರ್ಕಾರದಿಂದ ಪಡೆದುಕೊಳ್ತಾಳೆ ಅಂತಂದ್ರೆ ಯಶ್ ಭಾರತಿ. ಗೋಲ್ಡ್ ಮೆಡಲ್ ಬೈ ದ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್ ಆಸ್ ವೆಲ್ ಆಸ್ ಆ್ಯಂಡ್ ಅವಾರ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಶಿಕ್ಷಣ ಇಲಾಖೆಯಿಂದನೂ ಸಹಿತ ಕೆಲವು ಪ್ರಶಸ್ತಿಗಳನ್ನು ಪಡೆದುಕೊಳ್ತಾಳೆ. ಉತ್ತರ ಪ್ರದೇಶ್ ಸ್ಟೇಟ್ ಆ್ಯಂಡ್ ದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಕೋಲ್ಕತ್ತಾ ಸ್ಪೋರ್ಟ್ಸನ್ನು ಸಹಿತ ಆಕೆಗೆ ಆನರನ್ನು ಕೊಡುತ್ತೆ, ಪ್ರಶಸ್ತಿಯನ್ನು ಕೊಡುತ್ತೆ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಕ್ಸ್ಪೀರಿಯನ್ಸಸ್ ಆಫ್ ಮೌಂಟೇನಿಯರಿಂಗ್ ಇನ್ ಹರ್ ಆಟೋಬಯೋಗ್ರಫಿ Everest My Journey to the Top. She is presently employed as Deputy Divisional Manager, Adventure Programs, Tata Steel Adventure Foundation. Her life shows how hard work and the will to succeed can rise one to greater heights. Bachendri Pal has put together all her experiences of mountaineering in her autobiography. Bachendri Pal ತನ್ನ ಎಲ್ಲ ಅನುಭವಗಳನ್ನು ತನ್ನ ಆತ್ಮಚರಿತ್ರೆಯಲ್ಲಿ ಬರೆದಿಡ್ತಾಳೆ. ಆಕೆಯ ಆತ್ಮಚರಿತ್ರೆಯ ಹೆಸರು ಏನಾಗಿರುತ್ತೆ ಅಂತಂದ್ರೆ ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಇಸ್ ಹರ್ ಆಟೋಬಯೋಗ್ರಫಿ. ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್. ಆಕೆ ಈಗ ಎಲ್ಲಿ ಕೆಲಸವನ್ನು ಮಾಡ್ತಾಳೆ ಅಂತಂದ್ರೆ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಳೆ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ ಒಳಗೆ. ಹರ್ ಲೈಫ್ ಶೋಸ್ ವಾಟ್ ಹರ್ ಲೈಫ್ ಶೋಸ್ ಅಸ್, ಡಿಯರ್ ಚಿಲ್ಡ್ರನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಗ್ರೇಟರ್ ಹೈಟ್ಸ್. ನಾವೊಂದು ಉತ್ತಮವಾದ ಅಥವಾ ಒಂದು ಅತ್ಯುನ್ನತವಾದ ಹಂತವನ್ನು ನಮ್ಮ ಜೀವನದಲ್ಲಿ ತಲುಪಬೇಕಾದ್ರೆ ನಾವು ಯಾವ ರೀತಿ ವಿಲ್ ಪವರ್ ಇಟ್ಕೋಬೇಕು, ಅದೇ ರೀತಿ ಯಾವ ರೀತಿ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನು ಈ ಒಂದು ಬಚೇಂದ್ರಿ ಪಾಲ್ರವರ ಆಟೋಬಯೋಗ್ರಫಿ ಆದಂಥ ಜರ್ನಿ ಟು ದ ಟಾಪ್, ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅನ್ನುವಂತಹ ಒಂದು ಪಾಠ ನಮಗೆ ತಿಳಿಸಿಕೊಡುತ್ತೆ. ಅದು ಅವರ ಆಟೋಬಯೋಗ್ರಫಿನೂ ಆಗೈತೆ, ಹಾಗೆ ನಮ್ಮ 7th ಇರುವಂಥ ಪಾಠನೂ ಆಗೈತಿ. ನೀವು ಸಹಿತ ಇದೇ ರೀತಿಯಾದ ಕೆಲವು ಅಚೀವ್ಮೆಂಟ್ಸ್ಗಳನ್ನು ಮಾಡಿರಿ. ಅದೇ ರೀತಿ ವಿಲ್ ಪವರ ಸ್ಯಾಕ್ರಿಫೈಸ್ ಮತ್ತು ವಿಲ್ ಪವರ ಡೆಟರ್ಮಿನೇಷನ್ನ ಇವುಗಳನ್ನು ಮಾಡಿ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ರಿ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು.